ಇವತ್ತು ಬೆಂಗಳೂರೇ ಬೆಚ್ಚಿ ಬೀಳಿಸುವಂತ ಒಂದು ಪ್ರಕರಣ ನಡೆದಿದೆ. ಹಾಡು ಹಗಲೇ ಕೇವಲ 7 ನಿಮಿಷದಲ್ಲಿ 7 ಕೋಟಿ ರೂಪಾಯಿ ದರೋಡೆಯನ್ನ ಮಾಡಲಾಗಿದೆ. ಪ್ರತಿನಿತ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಲಾ ಅಂಡ್ ಆರ್ಡರ್ ವಿಚಾರವಾಗಿ, ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇತ್ತು. ಈಗ ಹಾಡು ಹಗಲೇ 7 ಕೋಟಿ ರೂಪಾಯಿಗಳನ್ನ ದರೋಡೆ ಮಾಡಿರೋದು ವಿಪಕ್ಷಕ್ಕೆ ದೊಡ್ಡ ಅಸ್ತ್ರ ಸಿಕ್ಕಂತೆ ಆಗಿದೆ. ಈ ಆರೋಪ ಪ್ರತ್ಯಾರೋಪದ ಬಳಿಕ ಈಗ ಪ್ರಕರಣ ಕೇವಲ ದರೋಡೆಗಷ್ಟೇ ಸೀಮಿತವಾಗಿದೆ, ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ಆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದು ಪಾರ್ಟ್ ಇದು. ಗೃಹ ಸಚಿವರು ಕೇಳಿದ್ರೆ ಅವ್ರಿಗೇನು ಮಾಹಿತಿಗಳೇ ಇರೋದಿಲ್ಲ. ಆದ್ರೆ ಖಂಡಿತವಾಗಿ ಅವ್ರನ್ನ ಹಿಡಿದಾಕ್ತಾರೆ. 7 ಕೋಟಿ 11 ಲಕ್ಷ ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ಇದ್ದ ಕಾರು ಅಡ್ಡಗಟ್ಟಿದ ದರೋಡೆಕೋರರು ನಾವು ಆರ್ಬಿಐನವರು ಎಂದು ಹೇಳಿ ಸಿಬ್ಬಂದಿಗೆ ಬೆದರಿಕೆ ಹಾಕಿ ರಾಬರಿ ಮಾಡಿದ್ದಾರೆ. ಬೇರೆಲ್ಲೂ ಅಲ್ಲ, ಬೆಂಗಳೂರಿನ ಜಯದೇವ ಡೇರಿ ಸರ್ಕಲ್ನಲ್ಲಿ, ಅದು ಕೂಡ ಮಠ ಮಧ್ಯಾಹ್ನ. ಮಧ್ಯಾಹ್ನ 1:30 ಎಟಿಎಂಗಳಿಗೆ ಹಣ ತುಂಬುವ ಸಿಎಂಎಸ್ ವಾಹನ ಕೋಟಿ ಹಣದ ಜೊತೆ ಅಶೋಕ್ ಪಿಲ್ಲರ್ ರಸ್ತೆ ಬಳಿ ಹೋಗ್ತಿತ್ತು. ಈ ವಾಹನದ ಜೊತೆ ಮತ್ತೊಂದು ಇನೋವಾ ಕೂಡ ಬರ್ತಿತ್ತು. ಡೇರಿ ಸರ್ಕಲ್ ವರೆಗೂ 2 ವಾಹನಗಳು ಜೊತೆಯಲ್ಲೇ ಬಂದಿವೆ. ಈ ಸಂಚಾರ ಸಾಮಾನ್ಯವಾಗಿ ಕಂಡು ಬಂದ್ರು 2 ಕಿಲೋಮೀಟರ್ ಅಂತರದಲ್ಲಿ ನಡೆದಿರುವ ಮಹಾ ದರೋಡೆ ಬೆಂಗಳೂರು ಇತ್ತೀಚೆಗೆ ಕಂಡು ಕೇಳರಿಯದ ದರೋಡೆ. ಬೆಂಗಳೂರಿನ ಮಧ್ಯಭಾಗದಲ್ಲೇ ಬರೋಬ್ಬರಿ 7 ಕೋಟಿ 11 ಲಕ್ಷ ದೋಚಿದ ಕದಿಮರು ಕ್ಷಣ ಮಾತ್ರದಲ್ಲೇ ಎಸ್ಕೇಪ್ ಆಗಿದ್ದಾರೆ. ಹಾಗಾದ್ರೆ ದರೋಡೆಕೋರರ ಪ್ಲಾನ್ ಹೇಗಿತ್ತು? ಸಿನಿಮಾ ಸ್ಟೈಲ್ನಲ್ಲಿ ಹೇಗೆ ದರೋಡೆ ಮಾಡಿದ್ರು? ಪಿನ್ ಟು ಪಿನ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಬೆಳಗ್ಗೆ 9 ಗಂಟೆಗೆ ಎಟಿಎಂಗಳಿಗೆ ಹಣ ತುಂಬಲು ಬ್ಯಾಂಕ್ಗಳಿಂದ ಹಣ ಸಂಗ್ರಹಿಸುತ್ತಿದ್ದ ಸಿಎಂಎಸ್ ವಾಹನ ಹಲವೆಡೆ ಎಟಿಎಂಗಳಿಗೆ ಹಣ ಶಿಫ್ಟ್ ಮಾಡಿದೆ. ಅಂತೆಯೇ ಮಧ್ಯಾಹ್ನ 1:25ಕ್ಕೆ ಅಶೋಕ ಪಿಲ್ಲರ್ ಬಳಿ ಬಂದಿದೆ. ಎಚ್ಎಸ್ಬಿಸಿ ಬ್ಯಾಂಕ್ನ ಎಟಿಎಂಗೆ ಹಣ ತುಂಬಲು ಹೋಗ್ತಿದ್ದಾಗ 3 ದರೋಡೆಕೋರರು ಎಟಿಎಂ ವಾಹನವನ್ನ ಹೈಜಾಕ್ ಮಾಡಿದ್ದಾರೆ. ಅಶೋಕ ಪಿಲ್ಲರ್ ಬಳಿ ಇನೋವಾ ಕಾರ್ನಿಂದ ಅಡ್ಡಗಟ್ಟಿದ್ದಾರೆ. ಇದರಿಂದ ಸ್ವಲ್ಪ ದೂರದಲ್ಲೇ ಸಿದ್ದಾಪುರ ಗೇಟ್ ಬಳಿ ಕಾರ್ನಲ್ಲಿದ್ದ ಹಣವನ್ನ ದರೋಡೆ ಮಾಡಿದ್ದಾರೆ. ನಾವು ಆರ್ಬಿಐನವರು, ನೀವು ನಿಯಮ ಉಲ್ಲಂಘಿಸಿದ್ದೀರಾ, ಪೊಲೀಸ್ ಠಾಣೆಗೆ ಬನ್ನಿ ಅಂತ ಬೆದರಿಸಿದ್ರಂತೆ. 3 ದರೋಡೆಕೋರರು ಬೆದರಿಸಿ ಸಿದ್ದಾಪುರ ಗೇಟ್ನಲ್ಲೇ ಹಣವನ್ನ ಇನೋವಾ ವಾಹನಕ್ಕೆ ಶಿಫ್ಟ್ ಮಾಡಿದ್ದಾರೆ. ಗನ್ಮ್ಯಾನ್ ಮತ್ತು ಸಿಬ್ಬಂದಿಯನ್ನ ಇನೋವಾದಲ್ಲಿ ಕೂರಿಸಿಕೊಂಡು ಸ್ವಲ್ಪ ದೂರ ಹೋಗಿ ಇಳಿಸಿದ್ದಾರೆ. ಯಾವುದು ಈಗ ನಮ್ಮ ಹತ್ರ ಕ್ಲಿಯರ್ ಕಟ್ ಮಾಹಿತಿ ಇಲ್ಲ. ಮಾಹಿತಿ ಅದಾದ್ಮೇಲೆ ನಾವು ಮಾಡ್ತೀವಿ. ಅದೇ ವೆರಿಫೈ ಮಾಡಬೇಕು. ಈಗ ಎಷ್ಟು ಜನ ಭದ್ರತೆಯವರಿದ್ರು, ಏನು ವೆಪನ್ ಇತ್ತು, ಯಾಕೆ ಅವರು ವೆಪನ್ ಯೂಸ್ ಮಾಡಲಿಲ್ಲ, ಮತ್ತೆ ತಕ್ಷಣ ಮಾಹಿತಿ ಕೂಡ ಕೊಟ್ಟಿಲ್ಲ. ಗೃಹ ಸಚಿವ ಪರಮೇಶ್ವರ್ ಅವರು ಆರೋಪಿಗಳನ್ನ ಆದಷ್ಟು ಬೇಗ ಸೆರೆ ಹಿಡಿಯೋದಾಗಿ ಹೇಳಿದ್ದಾರೆ. ದರೋಡೆ ಈಗ ನಮಗೆ ಇನ್ಫಾರ್ಮೇಶನ್ಸ್ಗಳು ಸಿಕ್ಕಿದ್ದಾವೆ, ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಅದು ಆಗಬಾರ್ದಿತ್ತು. ರಾಜಧಾನಿಯಲ್ಲೇ ದರೋಡೆ ನಡೆದಿರುವುದು ಬಿಜೆಪಿ ನಾಯಕರ ಕಣ್ಣು ಕೆಂಪಾಗಿಸಿದೆ. ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಎತ್ತಿರುವ ಕೇಸರಿ ಪಡೆ ಇದು ಬ್ರ್ಯಾಂಡ್ ಬೆಂಗಳೂರಿನ ಭಾಗ ಎಂದು ನೆಗಿ ಕೆಂಡವಾಗಿದ್ದಾರೆ. ಇದು ನಿಜಕ್ಕೂ ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ, ಬ್ರ್ಯಾಂಡ್ ಬೆಂಗಳೂರು. ಆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದು ಪಾರ್ಟ್ ಇದು. ಲೂಟಿ ಮಾಡೋದು ಹೆಂಗೆ ಅನ್ನೋದನ್ನ, ಕದಿಯೋದು ಹೆಂಗೆ, ದರೋಡೆ ಮಾಡೋದು, ಇದೇ ಬ್ರ್ಯಾಂಡ್ ಬೆಂಗಳೂರ. ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ನು ಜನಗಳ ಹತ್ರ ಇರೋ ಹಣ ಸೇಫ್ಟಿನ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಗೃಹ ಸಚಿವರು ಕೇಳಿದ್ರೆ ಅವ್ರಿಗೇನು ಮಾಹಿತಿಗಳೇ ಇರೋದಿಲ್ಲ. ಅಸಹಾಯಕರಾಗಿದ್ದಾರೆ ಗೃಹ ಸಚಿವರೇ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪದೇ ಈ ರೀತಿ ಘಟನೆ ಮರುಕಳಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದು ಗೃಹ ಸಚಿವರು ಉತ್ತರವನ್ನು ನೀಡಬೇಕಾಗ್ತದೆ. ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ, ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಆಗಾಗ ಕೇಳ್ತಾ ಇದ್ವಿ, ಆಗಾಗ ನೋಡ್ತಾ ಇದ್ವಿ.
ಇದು ಕರ್ನಾಟಕಕ್ಕೂ ಬಂದಿದೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವ ಪ್ರಮಾಣದ ಅಧಪತನಕ್ಕೆ ಇಳಿದಿದೆ. ದರೋಡೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದರೋಡೆಕೋರರು ಬೆಂಗಳೂರು ಬಿಟ್ಟು ಹೋಗದಂತೆ ಕ್ರಮ ಕೈಗೊಂಡಿದ್ದಾರೆ. ಗಡಿ ಭಾಗದಲ್ಲಿ ಬ್ಯಾರಿಕೇಡ್ ಹಾಕಿ ಪರಿಶೀಲನೆ ಮಾಡಿದ್ದಾರೆ. ಕಿರಣ್ ಜೊತೆ ರಾಜಪ್ಪ, TV9 ಬೆಂಗಳೂರು. ಇದರ ನಡುವೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೀತಾ ಇದೆ. ಯಾವಾಗ ದರೋಡೆ ಆಯಿತು, ಸಹಜವಾಗಿ ಸರ್ಕಾರದ ಮೇಲೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಒತ್ತಡ ಬಿದ್ದಿದೆ. ಹೀಗಾಗಿ ಗೃಹ ಸಚಿವರೇ ಈಗ ಒಂದು ಪ್ರಮುಖವಾದ ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವಂತಹ ಭಯಾನಕ ದರೋಡೆಗೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವರು ಅಲರ್ಟ್ ಆಗಿ ಒಂದು ವಿಶೇಷವಾದ ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ವಿಧಾನಸೌಧದಲ್ಲಿ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಗೃಹ ಸಚಿವರ ಕೊಠಡಿಯಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಹಿರಿಯ ಅಧಿಕಾರಿಯಾಗಿರುವಂತಹ ಮೊಹಂತಿ ಹಾಗೂ ರವಿ ಅವ್ರ ಜೊತೆಗೆ, ಗುಪ್ತಚರ ಇಲಾಖೆಯ ಮುಖ್ಯಸ್ಥರು ಕೂಡ ಆಗಿರುವಂಥ ರವಿ ಅವ್ರ ಜೊತೆಗೆ, ಹಾಗೂ ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವ್ರಿಗೂ ಕೂಡ ಈಗ ಬುಲಾವನ್ನ ಮಾಡಲಾಗಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಜೊತೆಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಯಾಕೆಂದರೆ ಸಹಜವಾಗಿ ಬೆಂಗಳೂರಿನಲ್ಲಿ ಆಗಿರುವಂಥ ಘಟನೆ ಇನ್ನಷ್ಟು ವಿವರದ ಬಗ್ಗೆ, ಜೊತೆಗೆ ಈ ಮೋಡಸ್ ಆಫ್ ಆಪರೆಂಡಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಏನಿದೆ ಇದೆಲ್ಲವನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಯಾಕೆಂದರೆ ಬೆಂಗಳೂರಿನಲ್ಲೇ ಇದು ಮೊಟ್ಟ ಮೊದಲ ಬಾರಿಗೆ ಇಂಥ ಒಂದು ಪ್ರಕರಣ ನಡೆದಿರುವಂಥದ್ದು. ಸಹಜವಾಗಿ ಸರ್ಕಾರದ ಮೇಲೆ ಒಂದು ಒತ್ತಡ ಇದೆ. ಇನ್ನು ಇದಕ್ಕೂ ಮುನ್ನ ಪರಮೇಶ್ವರ್ ಅವರು CM ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ದರೋಡೆ ಪ್ರಕರಣದ ಕುರಿತು ಮಾಹಿತಿಯನ್ನು ನೀಡಿದರು. ಅಷ್ಟೇ ಅಲ್ಲ, ಮಾಧ್ಯಮಗಳ ಜೊತೆ ಮಾತನಾಡಿದಂಥ ಪರಮೇಶ್ವರ್ ಬೆಂಗಳೂರಿನಲ್ಲಿ ಇಂಥ ದರೋಡೆ ಕೃತ್ಯ ನಡೆದೇ ಇರಲಿಲ್ಲ, ಇದೇ ಮೊದಲು ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನಷ್ಟು ವಿವರಗಳು ಬರ್ತಾ ಇದೆ. ಈಗಾಗಲೇ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ 7 ನಿಮಿಷದಲ್ಲಿ 7,11,00,000 ರೂಪಾಯಿ ದರೋಡೆಯನ್ನ ಮಾಡಲಾಗಿದೆ. 12:30ಕ್ಕೆ ಅಶೋಕ ಪಿಲ್ಲರ್ ಬಳಿ ATM ವಾಹನ ಬರುತ್ತೆ. ಅದಾದ ಬಳಿಕ ಅಶೋಕ ಪಿಲ್ಲರ್ ಸಮೀಪ ಪಾಸ್ ಆದಂಥ CMS ವಾಹನ ಅಶೋಕ ಪಿಲ್ಲರ್ ಇಂದ ಮುಂದೆ ಸಾಗ್ತಾ ಇರುತ್ತೆ. ಡೈರಿ ಸರ್ಕಲ್ ಬಳಿ ATM ವಾಹನ ಓವರ್ಟೇಕ್ ಮಾಡಿದಂಥ ಇನೋವಾ ಕಾರಿಂದ ATM ಬಳಿ ಓವರ್ಟೇಕ್ ಮಾಡ್ತಾರೆ. ಮುಂದೆ ಬಂದು ATM ವಾಹನ ಅಡ್ಡಗಟ್ಟಿದ್ದಂಥ ಗ್ಯಾಂಗ್ ಸ್ಥಳದಲ್ಲೇ ದರೋಡೆ ಮಾಡ್ತಾರೆ. ಇನೋವಾದಿಂದ ಇಳಿದು ದರೋಡೆಕೋರರು ಈ ಒಂದು ಗ್ಯಾಂಗ್ ಏನಿತ್ತು ಆ ಗ್ಯಾಂಗ್ ಅಲ್ಲಿದ್ದಂಥ ಸಿಬ್ಬಂದಿಗಳಿಗೆ ಥ್ರೆಟ್ ಕೂಡ ಮಾಡ್ತಾರೆ. ATM ವಾಹನದ ಸಿಬ್ಬಂದಿಗೆ ದರೋಡೆಕೋರರು ಬೆದರಿಕೆ ಹಾಕ್ತಾರೆ. ಬೆದರಿಕೆ ಹಾಕಿ ಅಲ್ಲಿಂದ ಕೇವಲ 7 ನಿಮಿಷದಲ್ಲಿ 7,11,00,000 ರೂಪಾಯಿನ ಲೂಟಿ ಮಾಡ್ತಾರೆ. ರೈಟ್, ಇದ್ರ ಜೊತೆಗೆ CCTV ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ. ದರೋಡೆಗೆ ಬಳಸಿದಂಥ ಕಾರ್ ಇದು. ದರೋಡೆಗೆ ಬಳಸಿದಂಥ ಕಾರನ್ನ ಅದರ CCTV ದೃಶ್ಯಗಳು ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಸ್ಥಳದಲ್ಲಿ ಇನೋವಾ ಕಾರನ್ನು ಬಿಟ್ಟು ಬೇರೆ ಪ್ರತ್ಯೇಕ 3 ಕಾರುಗಳಲ್ಲಿ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸಂಪೂರ್ಣವಾಗಿ ಪ್ಲ್ಯಾನ್ ಮಾಡಿ ಈ ಒಂದು ದರೋಡೆಯನ್ನು ಮಾಡಲಾಗಿದೆ. ಸಹಜವಾಗಿ ಈಗಾಗಲೇ ಆ ಸಂಸ್ಥೆ ಏನಿದೆ CMS ಸಂಸ್ಥೆಯ ಸಿಬ್ಬಂದಿಯ ಜೊತೆಗೆ ಇನ್ನಿತರು ಭಾಗಿಯಾಗಿದ್ದಾರಾ ಅನ್ನುವಂಥ ಒಂದು ಅನುಮಾನ ಕೂಡ ಇದೆ. ಯಾಕೆಂದರೆ 3 ಗಂಟೆಗಳ ಕಾಲ ಈಗಾಗಲೇ ಫಾಲೋ ಮಾಡಲಾಗಿತ್ತು. ಫಾಲೋ ಆದ ಬಳಿಕ ಮತ್ತೆ ಅದನ್ನು ಚೇಸ್ ಮಾಡಿ ದರೋಡೆ ಮಾಡಲಾಗಿದೆ. ಹಾಗಾಗಿ 7 ನಿಮಿಷದಲ್ಲಿ 7 ಕೋಟಿ ದರೋಡೆ ಆಗಿರೋದು ಸಹಜವಾಗಿ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ.